ಇನ್ನು SIR ಮೂಲಕ ನಿಮ್ಮ ವೋಟ್ ಕಿತ್ತಾಕೋಕ್ ನೋಡ್ತಿದ್ದಾರೆ. ಸಾತನೂರು ಗ್ರಾಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ತಮಿಳುನಾಡಲ್ಲಿ 65 ಲಕ್ಷ ಮತಗಳನ್ನ ತೆಗೆದುಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮತಗಳನ್ನ ಕಿತ್ತಾಕಿದ್ದಾರೆ. ವೋಟ್ ಹೋಯ್ತು ಅಂದ್ರೆ, ವೋಟ್ ಇಲ್ಲ ಅಂದ್ರೆ ಬಸ್ ಪಾಸು ಇಲ್ಲ, ಗೃಹ ಜ್ಯೋತಿನೂ ಇಲ್ಲ. ವೋಟ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯನೂ ಸಿಗಲ್ಲ. ಹೀಗಾಗಿ ನೀವು ಹುಷಾರಾಗಿರಿ ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಎಲ್ಲ ಪಕ್ಷದವರಿಗೂ ವೋಟ್ ಕೊಡಿಸಿ, ನಾನು ಮೋಸ ಮಾಡಲ್ಲ, ನನಗೆ ಮೋಸ ಮಾಡಿದ್ರೆ ಅವರ ಆತ್ಮಕ್ಕೆ ಮೋಸ ಮಾಡ್ಕೊಂಡಾಗೆ ಅವರನ್ನ ಕಬ್ಬಾಳಮ್ಮ ದೇವಿನೇ ನೋಡ್ಕೊಳ್ಳಿ ಅಂದಿದ್ದಾರೆ. ನಿಮ್ಮ ವೋಟ್ನ ಕಿತ್ತಾಕುವಂಥದ್ದು SIR ತಮಿಳುನಾಡಲ್ಲಿ 65 ಲಕ್ಷ ಕಿತ್ತಾಕ್ಬಿಟ್ಟವ್ರೆ. ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಕಿತ್ತಾಕ್ಬಿಟ್ಟವ್ರೆ. ವೋಟ್ ಇಲ್ಲ ಅಂದ್ರೆ ಬಸ್ ಪಾಸ್ ಇಲ್ಲ, ವೋಟ್ ಇಲ್ಲ ಅಂದ್ರೆ ಗೃಹ ಜ್ಯೋತಿ ಇಲ್ಲ, ವೋಟ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಇಲ್ಲ, ವೋಟ್ ಇಲ್ಲ ಅಂದ್ರೆ ಅನ್ನಭಾಗ್ಯ ಇಲ್ಲ. ಹುಷಾರಾಗಿರಿ. ಇನ್ನೊಂದು 15-20 ದಿನದಲ್ಲಿ ನಿಮ್ ಮನೆ ಬಾಗಿಲಿಗೆ ನಮ್ಮ PLOಗಳು ಬಂದು ಒಂದು ಚೀಟಿ ಕೊಡ್ತಾರೆ, ಎನ್ಯುಮರೇಷನ್ ಫಾರಂ ಅಂತ ಕೊಡ್ತಾರೆ. ಅದನ್ನ ನೀವು ಫಿಲ್ಅಪ್ ಮಾಡಿ ನೀವು ಸೈನ್ ಹಾಕಿ ವಾಪಸ್ ಕೊಡಬೇಕು. ಯಾವ್ದಾದ್ರು ದಾಖಲೆ ಇತ್ತು ಅಂದ್ರೆ ತೆರೆದು ಕೊಡಬೇಕು, ಅದಕ್ಕೆ ಕೊಡ್ಬೇಕು. ನಾನು ಅದು ಏನೇನ್ ದಾಖಲೆ ಕೊಡ್ಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳ್ತೀನಿ. ನಾನು ನಮ್ಮ ಕಾರ್ಯಕರ್ತರಿಗೂ ಹೇಳ್ತೀನಿ, ಎಲ್ಲಾ ಪಾರ್ಟಿಯವ್ರಿಗೂ ಓಟ್ ಕೊಡ್ಸಿ. ಬರೀ ನಮ್ಮ ಪಾರ್ಟಿ ಅವರೆಲ್ಲ ನಾವು ಮೋಸ ಮಾಡೋದಿಲ್ಲ. ನನಗಿನ್ನು ಮುಂದಕ್ಕೆ ಮೋಸ ಮಾಡಿದ್ರೆ ಅವರ ಆತ್ಮಕ್ಕೆ ಮೋಸ ಮಾಡ್ಕೊಂಡಂಗೆ. ಸೊ ಅದಕ್ಕೆ ಕಬ್ಬಾಳವನ್ನೇ ನೋಡ್ಕೊಳ್ಳಿ. ನಾವು ಅವರ ಮತದಾರರ ಹಕ್ಕನ್ನ ಉಳಿಸ್ಬೇಕು. ಬೆಂಗಳೂರಲ್ಲಿರೋರು, ಡೆಲ್ಲಿಲಿರೋರು, ಮೈಸೂರಿರೋರು, ಚನ್ನಪಟ್ಟಣದಲ್ಲಿರೋರು ಎಲ್ಲೇ ಇರಲಿ, ಅವ್ರ ಊರಲ್ಲೇ ಅವ್ರ ಓಟ್ ಇರ್ಬೇಕು. ಕೆಲಸ ಎಲ್ಲರೂ ಮಾಡ್ಕೊಳ್ಳಿ. ಅದಕ್ಕೆ ಎಲ್ಲರೂ ಕೂಡ ಕಂಪಲ್ಸರಿ ಅವ್ರ ಓಟನ್ನ ಉಳಿಸ್ಕೊಳ್ಬೇಕು. ಓಟು ನೀವು ಫಾರಂ ನೀವು ಕೊಡ್ಲಿಲ್ಲ ಅಂದ್ರೆ, ನಾನು ಸೇರಿ ಆ ಫಾರಂ ಸೈನ್ ಹಾಕ್ಲಿಲ್ಲ ಅಂದ್ರೆ ನನ್ನ ಓಟು ಹೊಂಟೋಯ್ತದೆ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ ತಲೆಯಲ್ಲಿ ನನ್ನ ಓಟದೆ ಯಾರು ಕಿತ್ತಾಕ್ಬಿಡೋರು ಹಂಗಿಲ್ಲ. ಈಗ ಕಾನೂನು ಆ ತರ ಬೇರೆ ಇಲ್ಲ, ಯಾವ ಅಪೀಲು ಇಲ್ಲ. ಅಪೀಲು ಎಷ್ಟು ಅಪೀಲ್ ಬಂದ್ರೆ ಓಟು ಹೆಚ್ಚು ಕಮ್ಮಿ ಆಗೋಯ್ತದೆ. ಒಂಚೂರು ಹೆಸರು ಹೆಚ್ಚು ಕಮ್ಮಿ ಆದ್ರೂ ಆಗೋದಿಲ್ಲ. ಇಂಥ ಕಾನೂನು ಈಗ ಬಿಜೆಪಿಯವರು ಡೆಲ್ಲಿಯಿಂದ ತಂದ್ಬಿಟ್ಟಿದ್ದಾರೆ. ನಿಮ್ಮ ಮತದಾರರ ಹಕ್ಕನ್ನ ನೀವು ಉಳಿಸ್ಕೋಬೇಕು. ನಿಮ್ಮ ಮತ ನಿಮ್ದು, ನಿಮ್ ಓಟಿನ ಹಕ್ಕು ನೀವು ಕಾಪಾಡಬೇಕು. ಆಮೇಲೆ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಯಾವುದೇ ಆಗ್ಲಿ ಯಾವುದು ಸಿಕ್ಕುದಿಲ್ಲ. ವಿಡೋ ಪೆನ್ಷನ್ ಸಿಕ್ಕುದಿಲ್ಲ, ಓಲ್ಡ್ ಏಜ್ ಪೆನ್ಷನ್ ಸಿಕ್ಕುದಿಲ್ಲ, ಯಾವುದು ಸರ್ಕಾರದ ಸೌಲಭ್ಯ ಯಾವುದು ಸಿಕ್ಕುದಿಲ್ಲ. ಇದು ನಿಮ್ಮ ತಲೆಯಲ್ಲಿರಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಕನಕಪುರದಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಬೆಳಗ್ಗೆ 11:30ಕ್ಕೆ ಶುರುವಾಗಿದ್ದು ಕೃತಜ್ಞತಾ ಯಾತ್ರೆ ಮುಗಿದಿದೆಯಾ? ಇವತ್ತು ನೋಡ್ತಾ ಇದ್ವಿ ಯಾವ ರೀತಿ ಭರ್ಜರಿ ಸ್ವಾಗತ ಸಿಕ್ತು ಸಿಎಂ ಡಿಕೆ ಶಿವಕುಮಾರ್ರಿಗೆ ಅಂತ. ಜೊತೆಗೆ ಕೆಲವು ಸೂಕ್ಷ್ಮ ಸಂದೇಶಗಳನ್ನು ಕೂಡ ರವಾನಿಸಿದ್ದಾರೆ. ಒಟ್ಟಾರೆ ಇವತ್ತಿನ ಕೃತಜ್ಞತಾ ಸಮರ್ಪಣಾ ಯಾತ್ರೆ ಬಗ್ಗೆ ಹೇಳೋದಾದ್ರೆ ವಿಜಯ್, ಈಗ ಸಮಯ 11 ಗಂಟೆ 11 ನಿಮಿಷ. ಈಗಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಕನಕಪುರ ತಾಲೂಕಿನ ಹಳ್ಳಿಮಾರ್ನಹಳ್ಳಿಯಲ್ಲಿ ಇಲ್ಲಿನ ಗ್ರಾಮಸ್ಥರಿಗೆ, ಮತದಾರರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕನಕಪುರ ಸ್ವಕ್ಷೇತ್ರ ಅವ್ರದ್ದು, ಇಲ್ಲಿನ ಮಣ್ಣಿನ ಮಗ. ಹೀಗಾಗಿ ನನ್ನನ್ನು ಕಳೆದ 8 ಬಾರಿ ಕೂಡ ಗೆಲ್ಸಿದ್ದಾರೆ. ಅವರ ಒಂದು ಆಶೀರ್ವಾದದಿಂದ ನಾನು ಸಿಎಂ ಆಗಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಡೀ ಕ್ಷೇತ್ರದ ಮತದಾರರಿಗೆ ಕೃತಜ್ಞತಾ ಸಮರ್ಪಣಾ ಪ್ರವಾಸ ಹಮ್ಮಿಕೊಂಡಿದ್ರು. ಬೆಳಗ್ಗೆ 11:30ಕ್ಕೆ ಆರೋಹಳ್ಳಿಯಿಂದ ಆರಂಭವಾಗಿರುವಂತದ್ದು. ಸ್ಟಿಲ್ ಇಲ್ಲಿವರೆಗೂ ಕೂಡ ಈ ಒಂದು ಪ್ರವಾಸ ಕೂಡ ಯಾತ್ರೆ ಮುಂದುವರೆದಿರುವಂತದ್ದು. ಈಗಾಗಲೇ 17 ಹಳ್ಳಿಗಳಲ್ಲಿ ಪ್ರವಾಸವನ್ನ ಮಾಡಿರುವಂತದ್ದು. ಆರೋಹಳ್ಳಿ ಸೇರಿದಂತೆ 17 ಗ್ರಾಮಗಳಲ್ಲಿ ಈಗಾಗಲೇ ತೆರಳಿ ಅಲ್ಲಿರುವಂತಹ ಕಾರ್ಯಕರ್ತರುಗಳಿಗೆ, ಅಭಿಮಾನಿಗಳಿಗೆ, ಜನರಿಗೆ ಕೃತಜ್ಞತೆ ಸಲ್ಲಿಸ್ತಿರುವಂತದ್ದು. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಬರ್ತಿದ್ದಾರೆ ಅಂತೇಳಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಹಬ್ಬದ ರೀತಿಯಲ್ಲಿ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಆಚರಣೆಯನ್ನ ಮಾಡಿರುವಂತದ್ದು, ವೆಲ್ಕಮ್ ಅನ್ನ ಮಾಡಿರುವಂತದ್ದು. ಪ್ರತಿ ಗ್ರಾಮಗಳಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ನಿಂತು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋದ್ರ ಜೊತೆಗೆ, ನೀವೆಲ್ಲ ನನ್ನ ಕಷ್ಟ ಕಾಲದಲ್ಲೆಲ್ಲ ಕೈ ಹಿಡಿದಿದ್ದೀರಾ, ನಿಮಗೆ ನಾನೆಲ್ಲ ಈ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಸಾಕಷ್ಟು ತಿಳಿಸಿರುವಂತದ್ದು. ಇನ್ನೂ 1 ಗಂಟೆಗಳ ಕಾಲ ಕೂಡ ಈ ಒಂದು ಯಾತ್ರೆ ಮುಂದುವರಿಯುತ್ತೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಸದ್ಯದ ಮಟ್ಟಿಗೆ ಮುಗಿಯಕ್ಕೆ ಬಂದಿರುವಂತ, ಇನ್ನು ಕನಕಪುರ ನಗರ ಪ್ರದೇಶದಲ್ಲೂ ಕೂಡ ಅಲ್ಲಿ 2 ಭಾಗಗಳಲ್ಲಿ ಒಂದ್ ಕಡೆ ಕೃತಜ್ಞತೆ ಸಲ್ಲಿಸೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಮತ್ತೆ ಒಂದು ರೋಡ್ ಶೋ ಕೂಡ ಇದೆ. ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕನಕಪುರ ನಗರ ಪ್ರದೇಶದಲ್ಲೂ ಕೂಡ ಕೈ ಕಾರ್ಯಕರ್ತರು ಜಮಾವಣೆಗೊಂಡಿರುವಂತದ್ದು. ಈಗಾಗಲೇ ಹೋಗೋದ ಕಡೆಯಲ್ಲೆಲ್ಲ ಕೂಡ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಂತಾ ಇದ್ದಾರೆ. ಪಟಾಕಿಗಳನ್ನ ಸಿಡಿಸಿ, ಹಾರಗಳನ್ನ ಹಾಕಿ, ಹೂವಿನ ಮಳೆಯನ್ನ ಸಿಡಿಸಿ, ನಮ್ಮ ಮನೆಯ ಮಗ, ನಮ್ಮ ಕ್ಷೇತ್ರದ ಮಗ ಸಿಎಂ ಆಗಿರುವಂತದ್ದು ನಮಗೆ ಸಾಕಷ್ಟು ಸಂಭ್ರಮ, ಸಂತೋಷ ಮನೆ ಮಾಡಿದೆ. ಹೀಗಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಬೇಕು ಅಂತೇಳಿ ರಾತ್ರಿ 11:30 ಆದ್ರೂ ಕೂಡ ಗ್ರಾಮೀಣ ಪ್ರದೇಶದಲ್ಲೂ ಕೂಡ
ಮಹಿಳೆಯರಿಂದ ಚಿಕ್ಕ ಮಕ್ಕಳಿನಿಂದ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ನಿಂತ್ಕೊಂಡು ಸಿಎಂ ಅವರನ್ನ ಸ್ವಾಗತ ಮಾಡ್ಕೊಂತಿದ್ದಾರೆ. ಜನರಿಗೂ ಕೂಡ ಸಿಎಂ ಅವರವರು ಕೃತಜ್ಞತೆ ಸಲ್ಲಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದೀರಾ. ಈಗಾಗಲೇ ಕನಕಪುರವನ್ನ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ, ಈಗಾಗಲೇ ಮೆಡಿಕಲ್ ಕಾಲೇಜನ್ನು ಕೂಡ ತಂದಿದ್ದೀನಿ. ಇನ್ನು ಕೆಲವೇ ದಿನಗಳಲ್ಲೂ ಕೂಡ ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಭೂಮಿ ಪೂಜೆ ಕೂಡ ನೆರವೇರಿಸ್ತೀನಿ. ಯಾರು ಕೂಡ ವ್ಯವಸಾಯವನ್ನ ಬಿಡಬಾರದು. ಈಗಾಗಲೇ ಹಿಂದೆ ನಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು, ಕುಮಾರಸ್ವಾಮಿ ಅವರು ಇದು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಆದ್ರೆ ನಾವು ಮೂಲ ಬೆಂಗಳೂರಿನವರು, ಹೀಗಾಗಿ ಈ ಒಂದು ಹೆಸರನ್ನ ಬದಲಾವಣೆ ಮಾಡಿದೀವಿ. ಈಗ ಜಮೀನಿನ ದರ ಕೂಡ ಆಗಿದೆ. ಯಾರು ಕೂಡ ಇಲ್ಲಿ ವಲಸೆ ಹೋಗಬಾರದು. ಕನಕಪುರ ಮತ್ತೆ ಹಾರೋಹಳ್ಳಿ ಭಾಗದಲ್ಲಿ ಕೆಲವೊಂದಿಷ್ಟು ಕೈಗಾರಿಕೆಗಳು ಬರ್ತಾ ಇದಾವೆ. ಸ್ಥಳೀಯರಿಗೆ ಉದ್ಯೋಗ ಕೊಡಿಸುವ ನಿಟ್ಟಿನಲ್ಲೂ ನಾವು ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲೂ ಕೂಡ ಭರವಸೆಯನ್ನ ಕೊಡ್ತಿರುವಂತ. ಜೊತೆಗೆ ಮುಂಬರುವಂತ 28ರ ಎಲೆಕ್ಷನ್ ಕೂಡ ನೀವು ನಂಗೆ ಆಶೀರ್ವಾದ ಮಾಡಬೇಕು. ಸಿಎಂ ಬಯಕೆಯನ್ನು ಕೂಡ ಜನರ ಮುಂದೆ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಶಾಂತ್.